ನಮಸ್ಕಾರ ವೀಕ್ಷಕರೇ, ದೈವಯಾನಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ಕಾರ್ಯಕ್ರಮ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನ ಒಂದು ಪ್ರಮುಖ ಮತ್ತು ವಿಶೇಷ ದೇವಾಲಯವನ್ನು ತೋರಿಸಲಿದ್ದೇವೆ. ಈ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ಶಕ್ತಿ ಏನು, ಈ ದೇವಸ್ಥಾನದ ರಹಸ್ಯಗಳೇನು, ಇಲ್ಲಿನ ನಿಗೂಢಗಳೇನು ಎಂಬುದನ್ನು ಕೂಡ ತಿಳಿಯೋಣ. ಈಗ ನಾವು ಹೇಳಲು ಹೊರಟಿರುವ ದೇವಸ್ಥಾನ ಬಹಳ ಪುರಾತನ ಕಾಲದ್ದು, ಆದರೆ ಅಂದಿಗೂ ಇಂದಿಗೂ ದೇವಸ್ಥಾನ ಬಹಳ ಬದಲಾಗಿದೆ. ಅಂದು ಗ್ರಾಮ ದೇವತೆಯಾಗಿದ್ದ ದೇವಿ ಇಂದು ಇಡೀ ಊರಿನ ದೇವತೆಯಾಗಿದ್ದಾರೆ. ದೇವಸ್ಥಾನದ ಆರಂಭದಿಂದಲೂ ಇದ್ದ ಅನೇಕರು ಇಂದಿಗೂ ಇದ್ದಾರೆ. ಇದಕ್ಕೆ ಶ್ರಮಿಸಿದ ಮತ್ತು ದೇವಸ್ಥಾನದ ಸಂಪ್ರದಾಯಗಳನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿರುವುದು ಈ ದೇವಸ್ಥಾನದ ವಿಶೇಷತೆ. ಊರಿನ ಎಲ್ಲರೂ ಒಟ್ಟಾಗಿದ್ದು ದೇವರ ಕಾರ್ಯಗಳನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. ಈ ದೇವಸ್ಥಾನ ಅಂದಿನ ಕಾಲಕ್ಕೆ ಬಹಳ ದೊಡ್ಡ ದೇವಸ್ಥಾನ. ಊರಿನ ಎಲ್ಲ ಜನರು ಬಂದು ಸೇರುವ ಮತ್ತು ಇಲ್ಲಿಯೇ ಊರಿನ ಅಭಿವೃದ್ಧಿ ಹಾಗೂ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತಿದ್ದರು. ಅಂದಿನಿಂದ ಇಂದಿನವರೆಗೂ ಇದೇ ರೀತಿಯ ಅನೇಕ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾದರೆ ಯಾವುದು ಇಂತಹ ವಿಶೇಷ ಮಹಿಮಾನ್ವಿತ ದೇವಸ್ಥಾನ ಎಂದರೆ ಅದುವೇ ಯಲಹಂಕ ಬಳಿ ಇರುವ ವೆಂಕಟಾಲಹಳ್ಳಿ ಚೌಡೇಶ್ವರಿ ಲೇಔಟ್ನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನ. ಬನ್ನಿ ಹಾಗಾದರೆ ಈ ದೇವಸ್ಥಾನದ ಸ್ಥಳ ಮಹಿಮೆ ಮತ್ತು ಇಲ್ಲಿನ ವಿಶೇಷತೆಗಳೇನು, ಏನೆಲ್ಲ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ, ಯಾವ ಜಾತ್ರೆಗಳನ್ನು ನಡೆಸುತ್ತಾರೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಈ ದೇವಸ್ಥಾನದ ಬಗ್ಗೆ ತಿಳಿಯುವ ಮೊದಲು ಈ ಊರಿನವರು ಮತ್ತು ದೇವಸ್ಥಾನದ ಆಗುಹೋಗುಗಳನ್ನು, ದೇವಸ್ಥಾನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನೋಡಿಕೊಳ್ಳುವ ಮತ್ತು ಹಲವು ಹಿರಿಯರು, ಯುವಕರು ದೇವಸ್ಥಾನದ ಬಗ್ಗೆ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಪ್ರತಿ ಮಂಗಳವಾರ, ಶುಕ್ರವಾರ ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚಿನ ಜನ ಬಂದು ಆ ತಾಯಿಗೆ ಹರಕೆ ಹೊತ್ಕೊತಾರೆ. ಅವರ ಕೋರಿಕೆಗಳನ್ನು ಈಡೇರಿಸ್ಕೊತಾಳೆ. ಆ ಕೋರಿಕೆಗಳು ಪ್ರತಿಯೊಬ್ಬರು ಮದುವೆ ಆಗದೇ ಇರೋರು ಇರ್ಬೋದು, ಮಕ್ಕಳಾಗದೇ ಇರೋರು ಇರ್ಬೋದು, ಅವರ ಸಂತಾನ ಸಮಸ್ಯೆ ಇರ್ಬೋದು, ಮನೆ ಕಟ್ಟುವವರು ಪ್ರತಿಯೊಬ್ಬರು ಇಲ್ಲಿ ತಾಯಿನ ಕೋರ್ಕೊಂಡು ಹೋಗ್ತಾರೆ. ಅವರ ಇಷ್ಟ ಈಡೇರಿದ ಮೇಲೆ ಅವರ ಹರಕೆಯನ್ನು ತೀರಿಸ್ಕೊತಾರೆ. ಅಮ್ಮನವ್ರದ್ದು ಯುಗಾದಿದು ಚೆನ್ನಾಗಿ ನಡೀತೈತೆ. ಅಮ್ಮವಾರದ್ದು ಜಯಂತಿ ಉತ್ಸವ ತುಂಬ ವಿಶೇಷವಾಗಿ ಅದ್ಭುತವಾಗಿ ಚೆನ್ನಾಗಿ ಅಮ್ಮವಾರದ್ದು ದರ್ಶನಕ್ಕೂ ಚೆನ್ನಾಗಿ ಬರ್ತಾ ಇದ್ದಾರೆ. ಪ್ರತಿಯೊಂದು ಶುಕ್ರವಾರನೂ ಇಲ್ಲಿ ಅಭಿಷೇಕ ತುಂಬ ವಿಶೇಷ, ಗಣಪತಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪೂಜೆ ನಡೀತೈತೆ. ಪ್ರತಿ ವರ್ಷ ಯುಗಾದಿಗೆ ಅಮ್ಮನವರ ಜ್ಯೋತಿ ಉತ್ಸವ ಮತ್ತು ನವರಾತ್ರಿನಲ್ಲಿ ನವರಾತ್ರಿ ಉತ್ಸವಗಳು ಮತ್ತು ಅಮ್ಮನವ್ರ ಜಯಂತಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದೆ. ನಮ್ಮ ಊರಿನ ಪ್ರಮುಖರು ಮತ್ತು ನಮ್ಮ ಊರಿನ ಹಿರಿಯರು, ನಮ್ಮ ಕುಲಸ್ಥರು ಎಲ್ಲರೂ ಸೇರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ ದೇವಸ್ಥಾನ ಭಕ್ತರ ಭದ್ರಕೋಟೆಯಾಗಿದೆ. ಇಲ್ಲಿ ಭಕ್ತರಿಗೆ ಹಾಗೂ ದೇವಸ್ಥಾನಕ್ಕೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಗುರು ಹಿರಿಯರು, ಯುವಕರು ಸಹಯೋಗದಲ್ಲಿ ನಡೆಸಿಕೊಂಡು ಬರುತ್ತಿದ್ದು, ದೇವಸ್ಥಾನದ ಪ್ರತಿಷ್ಠಾಪನೆ ವೇಳೆ ಪ್ರಾಣಿ ಹಿಂಸೆ ಸಂಪ್ರದಾಯಗಳನ್ನು ಬದಿಗಿಟ್ಟು ಅಹಿಂಸಾ ಮಾರ್ಗದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಿರುವುದು ಅತ್ಯಂತ ವಿಶೇಷ. ಇಲ್ಲಿನ ಗ್ರಾಮದ ಹಿರಿಯರು ಪ್ರಾಣಿ ಹಿಂಸೆ ಬೇಡ ಎಂದು ನಿರ್ಣಯಿಸಿರುವುದು ಶ್ಲಾಘನೀಯ. ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನದಲ್ಲಿ ಪ್ರಾಣಿ ಬಲಿ ಎಂಬುವುದಿಲ್ಲ. ಈ ಬಗ್ಗೆ ಇಲ್ಲಿನ ಹಲವರು ಮಾತನಾಡಿದ್ದಾರೆ. ಸುಮಾರು ಒಂದು 49 ವರ್ಷ ಆಗಿದೆ. ಆವತ್ತಿಂದ ಇವತ್ತು ಗಂಟೆ ಪೂಜೆಗಳು ಪುರಸ್ಕಾರಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನ ಸುಮಾರು ಮೊನ್ನೆ ಜ್ಯೋತಿಗೆ 10,000 ಜನದಿಂದ 15,000 ಜನ ಬಂದಿದ್ದಾರೆ. ಅಗ್ನಿಗುಂಡ ಎಲ್ಲ ಮಾಡಿದ್ದೀವಿ. ಎಲ್ಲರೂ ಸಂತೋಷವಾಗಿದ್ದಾರೆ. ಆ ತಾಯಿ ಎಲ್ಲರನ್ನ ಕಾಪಾಡ್ತಾ ಇದ್ದಾರೆ. ಮೂಲ ವಿಗ್ರಹವಾದ ಶ್ರೀ ನಂದವರಂ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಲಿ ಮಾಡುವ ಪದ್ಧತಿ ಇರುತ್ತದೆ. ಆ ಪದ್ಧತಿಯನ್ನು ಇಲ್ಲಿ ನಡೆಸಿಕೊಂಡು ಹೋಗಬೇಕಂತ ಕೆಲವರ ಅಭಿಪ್ರಾಯ ಆಗಿರ್ತದೆ. ಆದರೆ ನಮ್ಮ ಹಿರಿಯರು ಬಲಿ ಇಲ್ಲದೆ ಮಾಡಬೇಕು, ಅದು ನಮ್ಮ ಎಲ್ಲ ಕುಲಕ್ಕೆ ಒಳ್ಳೆಯದಾಗುತ್ತದೆ ಅಂತ ಅವಾಗ ಲಾಟ್ರಿ ಮುಖಾಂತರ ಬಲಿ ಇಲ್ಲದೆ ಈ ದೇವಸ್ಥಾನವನ್ನು ಕಟ್ಟಡಲಾಗುತ್ತದೆ. ನಮ್ಮ ಚೌಡೇಶ್ವರಿ ದೇವಿ ಪ್ರತಿಷ್ಠೆ ಆಗಿದ್ದು ಶಾಂತಿ ಪ್ರತಿಷ್ಠೆ ಆಗಿರುತ್ತದೆ. ಇಲ್ಲಿ ಬಲಿ ಪದ್ಧತಿ ಇರುವುದಿಲ್ಲ. ವಾರ್ಷಿಕೋತ್ಸವ ಅಂದ್ಬಿಟ್ಟು ಫೆಬ್ರವರಿಯಲ್ಲಿ ಮಾಡ್ತಾಯಿರ್ತೀವಿ. ಹಾಗೆ ಇದು ಬಂದುಬಿಟ್ಟು ಯುಗಾದಿ ಅಂತ ಮಾರ್ಚ್ ತಿಂಗಳಲ್ಲಿ ಮಾಡ್ತಾಯಿರ್ತೀವಿ. ತಿರ್ಗಾ ಇದು ಜಯಂತಿ ಅಂದ್ಬಿಟ್ಟು ಆಗಸ್ಟ್ ಮಾಡ್ತಾಯಿರ್ತೀವಿ. ತಿರ್ಗಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಇದು ಮಾಡ್ತಾಯಿರ್ತಾರೆ. ಯಾವಾಗ
ಯಲಹಂಕದ ಚೌಡೇಶ್ವರಿ ದೇವಸ್ಥಾನ ಈಗ ನೋಡಲು ಬಹಳ ಸುಂದರವಾಗಿದೆ. ಆದರೆ ಈ ಹಿಂದೆ ಇದ್ದ ದೇವಸ್ಥಾನ ಈಗಿನ ರೀತಿಯಲ್ಲಿ ವಿಶಾಲವಾಗಿರಲಿಲ್ಲ. ಬಹಳ ಚಿಕ್ಕ ದೇವಸ್ಥಾನವಾಗಿತ್ತು. ಇಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲೆಂದೇ ದೇವಸ್ಥಾನ ಸಮಿತಿ ರಚನೆ ಮಾಡಲಾಗಿದ್ದು, ಇಲ್ಲಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ. ದೇವಸ್ಥಾನವೂ ಸಹ ಬಹಳ ಅಭಿವೃದ್ಧಿಯನ್ನು ಕಂಡಿದೆ. ಇಂದಿನ ದೇವಸ್ಥಾನಕ್ಕೂ ಅಂದಿನ ದೇವಸ್ಥಾನಕ್ಕೂ ಬಹಳಷ್ಟು ವ್ಯತ್ಯಾಸವೂ ಇದೆ. ಇದೆಲ್ಲವೂ ಭಕ್ತರ ಮತ್ತು ದಾನಿಗಳ ದೇವಸ್ಥಾನದ ಮೇಲಿನ ಪ್ರೀತಿ ಎನ್ನುತ್ತಾರೆ. ನಾನು ಈ ದೇವಸ್ಥಾನ ಕಟ್ಟುವಾಗ ಚಿಕ್ಕ ಮಗುವಾಗಿದ್ದೆ. ಇವತ್ತಿನವರೆಗೂ ಅಮ್ಮ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳನ್ನು ಇವತ್ತಿನವರೆಗೂ ತುಂಬ ಭಕ್ತಿಯಿಂದ ಎಲ್ಲರೂ ಸೇವಿಸಿರುವುದರಿಂದ ನಮಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ ಎಂದು ನಾನು ಹೇಳ ಬಯಸುತ್ತೇನೆ. ಇವರೆಲ್ಲರೂ ಹೇಳುವಂತೆ ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಬಹಳ ಅಭಿವೃದ್ಧಿಯಾಗುತ್ತಿದೆ. ದೇವಸ್ಥಾನ ಅಭಿವೃದ್ಧಿಯಾಗುತ್ತಿದ್ದಂತೆ ಇಲ್ಲಿನ ವಾತಾವರಣವೇ ಬದಲಾಗಿ ಹೋಗಿದೆ. ಜನರು ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇಲ್ಲಿಗೆ ಬರುವ ಭಕ್ತರ ಆಸೆಗಳನ್ನು, ಇಚ್ಛೆಗಳನ್ನು ತಾಯಿ ಚೌಡೇಶ್ವರಿ ನೆರವೇರಿಸುತ್ತಿದ್ದಾರಂತೆ, ಭಕ್ತರನ್ನು ಕಾಪಾಡುತ್ತಿದ್ದಾರಂತೆ. ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ ಮತ್ತು ತುಂಬ ನಮಗೆಲ್ಲ ತುಂಬ ದೇವಿಯ ಮಹಿಮೆ ನಮಗೆಲ್ಲ ತುಂಬ ಗೊತ್ತಾಗಿದೆ. ಆದ್ದರಿಂದ ಎಲ್ಲೆಲ್ಲಿಂದನೋ ಈಗ ನಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಬೇರೆ ಸ್ಥಳಗಳಿಂದ, ಊರುಗಳಿಂದ ಮತ್ತು ಬಂದು ಇಲ್ಲಿ ದೇವರ ಕೃಪೆಗೆ ಆಶೀರ್ವಾದ ತಗೊಂಡು ಹೋಗ್ತಿದ್ದಾರೆ. ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳ ಪೈಕಿ ಇಲ್ಲಿನ ಜಾತ್ರಾ ಮಹೋತ್ಸವಗಳು. ಪ್ರತಿ ವರ್ಷ ಮಾಡುವ ಜಾತ್ರಾ ಮಹೋತ್ಸವಗಳ ಬಗ್ಗೆ ವರ್ಷ ಇಡೀ ಮಾತನಾಡಿಕೊಳ್ಳುವಷ್ಟು ವಿಜೃಂಭಣೆಯಿಂದ ಮಾಡುತ್ತಾರೆ. ಇದೇ ಜಾತ್ರೆಗಳಿಗೆ ಈ ಚೌಡೇಶ್ವರಿ ದೇವಸ್ಥಾನ ಸುತ್ತಮುತ್ತ ಗ್ರಾಮದ ಜನರು ಭಾಗವಹಿಸಿ ಅಮ್ಮನವರಿಗೆ ಹರಕೆ, పూజೆ, పునస్కారాలను నెరవేర్చి ఆశీర్వాద పడేయుతారు. ఇక్కడ ఈ దేవస్థానంలో ఉగాది మహోత్సవాలు కానీ మరియు దసరా నవరాత్రులు మనకి బాగా జరుగుతుంది. ఎక్కడెక్కడి నుంచో భక్తులు వస్తారు అక్కడికి. మరియు ఇక్కడ దేవస్థానంలో అమ్మవారి మహిమ చాలా బాగుంది. మనము కోరికలు కోరుకుంటే ఏవన్నా కానీ నెరవేరుతాయి. పుట్టినప్పుడు ఇంకా దేవస్థానం చూస్తూ ఉన్నాము. అమ్మవారి మహిమ, గణేశప్ప, సుబ్రహ్మణ్య స్వామి అందరూ ఇక్కడే ప్రతిష్టాపన అయ్యి పూజలు బాగా చేసుకుంటా ఉన్నారు. మంగళవారము, శుక్రవారము ప్రత్యేకంగా పూజలు జరుగుతాయి. మంగళవారం సుబ్రహ్మణ్య స్వామికి పూజలు చేస్తారు. శుక్రవారం అమ్మవారికి. శుక్రవారం సాయంకాలం వచ్చి మేమంతా ఇక్కడ లలితా సహస్రనామ పాడతాము. ముందటి నుంచి ఇక్కడ గుడికి బాగా వచ్చి బాగుండాము. మేమంతా అమ్మవారి దయ నుంచి మేమందరూ సంతోషంగా ఉండాము. మాకు ఏ ఇబ్బందులు లేవు. దేవుడు అంతా బాగా చల్లగా చూస్తుంది. పూజలంతా బాగా చేస్తాము. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಹಿಳೆಯರ ಗುಂಪು ಲಲಿತಾ ಸಹಸ್ರನಾಮ ಪಠಿಸುತ್ತಾರೆ. ಹೀಗೆ ಹಾಡುತ್ತಿರುವುದು ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದೆಯಂತೆ. ಇವರ ಭಜನೆಯ ಮಂಡಳಿ ಆರಂಭವಾಗಿ ಕೆಲವೇ ತಿಂಗಳುಗಳು ಆಗುತ್ತಿದ್ದರೂ ತಪ್ಪದೇ ದೇವಸ್ಥಾನದ ಆವರಣದಲ್ಲಿ ಕುಳಿತು ಭಜನೆಗಳನ್ನು ಮಾಡುತ್ತಾರಂತೆ. ಇದರಿಂದ ಶಾಂತಿ, ಸಮಾಧಾನ, ಆರೋಗ್ಯ, ಹಣಕಾಸು ವ್ಯವಹಾರದಲ್ಲಿ ಉತ್ತಮ ಬದಲಾವಣೆಗಳು ಕೂಡ ಆಗುತ್ತಿವೆಯಂತೆ. ಸ್ವರೂಪಿಣಿ ಆಜ್ಞಾ ಚಕ್ರಾಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಲಲಿತ ಸಹಸ್ರನಾಮ ನಮಗೆ ಡೈಲಿ ಓದ್ತಾ ಇದ್ದರೆ ನಮಗೆ ಸ್ವಲ್ಪ ಮನಃಶಾಂತಿ, ಸ್ವಲ್ಪ ಸುಖ, ಶಾಂತಿ, ಆನಂದ ಎಲ್ಲ ಪ್ರಾಪ್ತಿಯಾಗುತ್ತೆ. ಮೊದಲನೆಯದಾಗಿ ಈ ದೇವಸ್ಥಾನಕ್ಕೆ ಬರುವ ಅನೇಕರು ಸುತ್ತಮುತ್ತ ಹಳ್ಳಿಯವರಾಗಿದ್ದರೂ ಅಮ್ಮನವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದಾರೆ. ದೇವಸ್ಥಾನದ ಬಗ್ಗೆ ಕಾಳಜಿಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ದೇವಸ್ಥಾನದಿಂದ ಬಂದಂತಹ ಅನೇಕ ವಿಚಾರಗಳನ್ನು ಸ್ವಯಂ ಪ್ರೇರಿತರಾಗಿ ಮಾಡುತ್ತಾರೆ. ಇದಕ್ಕೆ ಊರಿನ ಹಿರಿಯರು ಮಾರ್ಗದರ್ಶಕರಾಗಿದ್ದಾರೆ. ಇಲ್ಲಿನ ಇಷ್ಟು ಸುಂದರವಾದ ದೇವಸ್ಥಾನ ರಚನೆಯೇ ಹಲವು ವರ್ಷಗಳ ಕನಸಾಗಿದ್ದು, ಊರಿನ ಬಗ್ಗೆಯೂ ಅಷ್ಟೇ ಕಾಳಜಿ ಉಳ್ಳವರಾಗಿದ್ದಾರೆ. ಊರಿನಲ್ಲಿ ಒಂದು ಸುಂದರವಾದ ದೇವಸ್ಥಾನ ನಿರ್ಮಿಸ್ತೇವೆ ಅಂತ ನಾವು ತೀರ್ಮಾನ ಮಾಡಿ ಆಗಿನ ಪುರಸಭಾಧ್ಯಕ್ಷರಾದ ಶ್ರೀರಾಮ್ ಸುಬ್ಬಯ್ಯನವರು ಅವ್ರ ಮೀಟಿಂಗಲ್ಲಿ ಪಾಸ್ ಮಾಡಿ ಸರ್ವಾನುಮತದಿಂದ ಈ ಜಾಗವನ್ನು ಕೊಟ್ಟರು. ನಾವು ನಮ್ಮ ಸಂಘದಿಂದ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ನಮ್ಮ ಕುಲದ ಹಿರಿಯರನ್ನೆಲ್ಲ ಕರೆಸಿ ಈ ಥರ ದೇವಸ್ಥಾನ ಕಟ್ಟಬೇಕು, ತಮ್ಮ ಕೈಲಾಗಿದ್ದ ಧನ ಸಹಾಯ ಮಾಡಿ ಅಂತ ಕೇಳಿಕೊಂಡ್ವು. ಊರಿನ ಎಲ್ಲ ನಮ್ಮ ಹಿರಿಯರು, ಆಗಿನ ಕಾಲದ ಮುಖಂಡರೆಲ್ಲ ಸೇರಿ ದೇವಸ್ಥಾನ ತುಂಬ ಸಹಕಾರ ಕೊಟ್ಟರು. ಎಲ್ಲ ತಲಾ ಒಂದೊಂದು ಕೆಲಸ ಒಪ್ಕೊಂಡು ದೇವಸ್ಥಾನ ಕಟ್ಟಿದ್ವಿ. 1978ರಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು. ಆಗಿನ ಕಾಲದಿಂದ ಪೂಜಾ ಪುನಸ್ಕಾರಗಳು ನಡೀತಾ ಇದೆ.
ಇಂದಿನ ಸುವ್ಯವಸ್ಥಿತ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ದೇವಸ್ಥಾನವು ವಿಶಾಲವಾದ ಜಾಗದಲ್ಲಿ ಅತಿ ದೊಡ್ಡದಾಗಿ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನಕ್ಕೆ ಮುಖ್ಯ ದ್ವಾರ ಹೊಂದಿದ್ದರೂ ಊರಿನ ದ್ವಾರ ಮತ್ತೊಂದು ಕಡೆ ಚಿಕ್ಕ ದ್ವಾರದ ಮೂಲಕ ಒಳಗೆ ಹೋದರೆ ಅಲ್ಲಿ ಸುಂದರವಾದ ಕೆತ್ತನೆಗಳು ಕಾಣಿಸುತ್ತವೆ. ಒಂದು ಕಡೆ ನವಗ್ರಹಗಳು ಇದ್ದರೆ ಮತ್ತೊಂದು ಕಡೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವತೆ ಹಾಗೂ ಆಂಜನೇಯನ ವಿಗ್ರಹಗಳು ಇವೆ. ಇಲ್ಲಿ ಪ್ರತಿದಿನ ಹಾಲಿನ ಅಭಿಷೇಕ ಪೂಜೆ ಕೂಡ ನಡೆಯುತ್ತದೆ. ಇನ್ನು ಇಲ್ಲಿಯೇ ನಂದಿ ವಿಗ್ರಹವೂ ಇದೆ. ನಂದಿಗೂ ಸಹ ಪ್ರತಿದಿನ ಪೂಜೆಗಳು ನಡೆಯುತ್ತವೆ. ನಂದಿ ವಿಗ್ರಹದಿಂದಲೇ ಅಮ್ಮನವರ ಗರ್ಭಗುಡಿಯ ಮೂಲ ವಿಗ್ರಹದ ದರ್ಶನವೂ ದೊರೆಯುತ್ತದೆ. ಮುಂದೆ ದೇವಸ್ಥಾನದ ಎದುರಿನ ಬೃಹತ್ ಗೋಪುರವೂ ಇದೆ. ಗೋಪುರದ ಮೇಲೆ ಅಮ್ಮನವರ ಅನೇಕ ಸುಂದರ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇವು ದೇವಿಯ ಒಂದೊಂದು ಕಥೆಗಳನ್ನು ಹೇಳುವಂತಿದೆ. ಇಲ್ಲಿಯೇ ನಂದಿ ಇರುವ ಜಾಗದಲ್ಲೇ ಅನ್ನ ಪ್ರಸಾದ ವಿನಿಯೋಗಗಳು ನಡೆಯುತ್ತವೆ. ವಿಶೇಷ ದಿನಗಳಲ್ಲಿ ವಿಶೇಷ ಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ. ನಂತರದಲ್ಲಿ ಮುಖ್ಯ ದ್ವಾರ ಸಿಗುತ್ತದೆ. ಅಲ್ಲಿಯೇ ನೋಡಿ ಚೌಡೇಶ್ವರಿ ಅಮ್ಮನವರ ಮೂಲ ವಿಗ್ರಹ ಇರುವುದು. ಅಮ್ಮನವರನ್ನು ಅಲಂಕಾರದಲ್ಲಿ ನೋಡುವುದು ಎರಡು ಕಣ್ಣು ಸಾಲಲ್ಲ. ವಿಶೇಷ ದಿನಗಳಲ್ಲಿ ವಿಶೇಷ ಅಲಂಕಾರದಿಂದ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಅಕ್ಕಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗಣೇಶ ನೆಲೆಸಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಇಲ್ಲಿ ದೇವಸ್ಥಾನದ ಒಳಗಿನ ಆವರಣ ಬಹಳ ವಿಶಾಲವಾಗಿದೆ. ಇಲ್ಲಿಗೆ ಬಂದರೆ ಬಹಳ ಸಮಾಧಾನ ಎನಿಸುತ್ತದೆ. ಎಷ್ಟೇ ದುಗುಡ ಕಷ್ಟಗಳು ಏನೇ ಇದ್ದರೂ ಸಹ ಅಮ್ಮನವರ ಈ ಸನ್ನಿಧಿಗೆ ಬಂದರೆ ಬಹಳ ಪಾಸಿಟಿವಿಟಿಯನ್ನು ನಾವು ಕಾಣಬಹುದು. ದೇವಸ್ಥಾನದ ಒಳ ಆವರಣದಲ್ಲಿಯೇ ನೂರಾರು ಜನರು ಒಮ್ಮೆಗೆ ಕೂತು ಅಮ್ಮನವರ ಹಾಡು ಭಜನೆ ಜಪಿಸಬಹುದಾಗಿದೆ. ಮೂಲ ವಿಗ್ರಹಗಳಿರುವ ಅಂದರೆ ಗರ್ಭಗುಡಿಯ ಮೇಲೆ ಒಳಾಂಗಣದಲ್ಲಿಯೇ ಗೋಪುರವೂ ಇದೆ. ಇದರ ಮೇಲೆ ಅನೇಕ ವಿಗ್ರಹಗಳು ಇವೆ. ಈಗಾಗಲೇ ಹೇಳಿದಂತೆ ದೇವಸ್ಥಾನದ ಒಳಭಾಗ ವಿಶಾಲವಾಗಿದೆ. ಪ್ರದಕ್ಷಿಣೆಗೂ ಅನುಕೂಲವಾಗುವಂತಿದೆ. ಇನ್ನು ಇಲ್ಲಿ ಅನೇಕ ವಿಶೇಷತೆಗಳಿವೆ. ಅಮ್ಮನವರ ಮುಂದೆ ನಿಂತು ಏನೇ ಕೇಳಿದರೂ ಆ ತಾಯಿ ಕರುಣಿಸುತ್ತಾಳಂತೆ. ಯಾವುದೇ ಸಮಸ್ಯೆಗಳಿರಲಿ, ಏನೇ ಕಷ್ಟಗಳು ಇರಲಿ, ನಿರ್ದಿಷ್ಟ ಪೂಜೆ, ಜಪ, ವಿಶೇಷ ದೀಪಗಳನ್ನು ಹಚ್ಚುವ ಮೂಲಕ ಅನೇಕ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದಂತೆ. ಹೀಗೆ ಅನೇಕರು ಗ್ರಾಮದವರು, ಅಕ್ಕಪಕ್ಕದ ಜಿಲ್ಲೆಯವರು ಹಾಗೂ ಪಕ್ಕದ ರಾಜ್ಯಗಳಿಂದಲೂ ಸಹ ಜನರು ಬಂದು ಇಲ್ಲಿ ಹರಕೆ ಕಟ್ಟಿಕೊಂಡು ಹೋಗಿ ಒಳ್ಳೆಯದನ್ನು ಕಂಡಿದ್ದಾರಂತೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಮಂಗಳವಾರ, ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಪೂಜೆ ಇರುತ್ತಿಲ್ಲಿ. ಮತ್ತು ಸುಬ್ರಹ್ಮಣ್ಯ ದೇವರು, ಚೌಡೇಶ್ವರಿ ದೇವರಿಗೆ ಪೂಜೆ ಮಾಡ್ತಾ ಇರ್ತೀವಿ. ದೀಪ ಎಲ್ಲ ಬೆಳಗಕ್ಕೆ ಬರ್ತಾ ಇರ್ತೀವಿ. ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಎಲ್ಲ ರೀತಿ ಏನೇನು ಅಂದ್ಕೊಂಡಿರ್ತೀವಿ ಎಲ್ಲ ನೆರವೇರ್ತಾ ಇರುತ್ತೆ. ಇದೇ ದೇವಸ್ಥಾನದಲ್ಲಿ ಇನ್ನೂ ಅನೇಕ ಅಚ್ಚರಿಗಳು ಇವೆ. ಇಲ್ಲಿ ಪೂಜೆ ಮಾಡುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧವೂ ಇದೆ. ಇಲ್ಲಿಗೆ ಬರುವ ಅನೇಕರು ಇದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ. ದೇವಸ್ಥಾನವಂತೂ ಅತ್ಯಂತ ಅದ್ಭುತವಾಗಿದ್ದು ದೇವಸ್ಥಾನದ ತುಂಬೆಲ್ಲ ವಿಶೇಷ ವಿಗ್ರಹಗಳನ್ನು ಕೆತ್ತಲಾಗಿದೆ. ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡುವ ಇಲ್ಲಿ భక్తులు బహಳ ఆనందವಾಗಿ ತಾಯಿಯ సన్నిధిಯಲ್ಲಿ సమయ కಳೆಯುತ್ತಾರೆ. ఈ టెంపుల్ ఇంత బాగా మెయింటైన్ చేశారు, ఇంత బాగా పూజలు అవుతున్నాయి. దీనివల్ల మాకు ఒక నమ్మకం కలిగింది. ఇక్కడ అమ్మవారికి దండం పెట్టుకుని కార్తీక సుబ్రహ్మణ్య స్వామి గారికి దండం పెట్టుకుంటే అంత మంచి కోరుతుందని. పిల్లలు పెళ్ళిళ్ళ గురించి అన్ని పెళ్ళి కుదరాలని ఇక్కడ సుబ్రహ్మణ్య స్వామి కోవిల్కని వస్తున్నాము. దాంతోపాటు ఈ చౌడేశ్వరి అమ్మవారు, గణేష్ అందరూ ఉన్నారు. దండం పెట్టుకుంటున్నాం ఇక్కడ దానికి నుంచి అన్నారు. చెప్పారు మాకు ఈ కోవిల్ గురించి మేము కనుక్కొని వచ్చాం. సో ఇక్కడ వచ్చిన తర్వాత ఒక మంచి ఫీలింగ్ ఉన్నది. విషెస్ అన్ని పూర్తవుతాయని హోప్ చేస్తున్నాం. ಇಲ್ಲಿನ ಬಹಳ ಮುಖ್ಯ ವಿಚಾರ ಹೊಂದಿದೆ. ಈ ದೇವಸ್ಥಾನದಲ್ಲಿ ಆಯಾ ರಾಶಿಗೆ ತಕ್ಕಂತೆ ನಿರ್ದಿಷ್ಟ ಜಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡುವುದರಿಂದ ಫಲಗಳು ಬೇಗ ಸಿಗುತ್ತವೆ ಎಂಬ ನಂಬಿಕೆಯೂ ಇದೆ. ಇದು ನಿಜವೂ ಹೌದಂತೆ. ಇಲ್ಲಿಗೆ ಬಂದು ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಆಯಾ ದಿಕ್ಕಿನಲ್ಲಿ ಪೂಜಿಸುವುದರಿಂದ ನಮ್ಮ ಪೂಜೆಗೆ ಮತ್ತಷ್ಟು ಶಕ್ತಿ ಬರುತ್ತದೆ. ಹೀಗೆಂದು ನಿಗೂಢ ವಿಚಾರ ಈ ದೇವಸ್ಥಾನದಲ್ಲಿದೆ. ಮೊಟ್ಟ ಮೊದಲನೇಯಾಗಿ ನಾವು ಹುಟ್ಟಿದ್ದ ಗ್ರಹಗತಿಗಳು 9 ಗ್ರಹಗಳು, ಆಮೇಲೆ ನಮ್ಮ ರಾಶಿಗಳು ಯಾವ ದಿಕ್ಕಲ್ಲಿವೆ ಅಂತ ಹೇಳ್ತವೆ. ಈಗ ನಂದು ಧನುರಾಶಿ ಅಂದರೆ ನೋಡಿ ಈ ಕಡೆ ದಿಕ್ಕಿನಲ್ಲಿದೆ. ಆ ದಿಕ್ಕಲ್ಲಿ ನಾನು ನಿಂತ್ಕೊಂಡ್ರೆ ದಟ್ ಈಸ್ ಮೈ ಮೋಸ್ಟ್ ಪವರ್ಫುಲ್ ಡೈರೆಕ್ಷನ್. ಸೊ ನೀವು ನಿಮ್ಮ ನಕ್ಷತ್ರದ ಎಲ್ಲಿದೆಯೋ ಅದರ ಕೆಳಗಡೆ ನಿಂತ್ಕೊಂಡು ನೀವು ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ನಾನು ಅದನ್ನೇ ಮಾಡ್ತಾ ಬಂದಿದ್ದೀನಿ. ನನಗೆ ತುಂಬ ಒಳ್ಳೆಯದಾಗಿದೆ. ಈ ದೇವಸ್ಥಾನದ ಅಪಾರ ಮಹಿಮೆ ಬಗ್ಗೆ ಹಾಗೂ ಇಲ್ಲಿ ನಡೆಯುವ ಪೂಜೆಗಳ ಬಗ್ಗೆ, ವಿಶೇಷ ಸೇವೆಗಳ ಬಗ್ಗೆ ಅರ್ಚಕರು ಮಾತನಾಡಿದ್ದಾರೆ. ಇಲ್ಲಿ ಏನೆಲ್ಲ ವಿಶೇಷ ಪೂಜೆಗಳು ನಡೆಯುತ್ತವೆ ಎಂಬುದನ್ನು, ಈ ದೇವಸ್ಥಾನದ ಮಹಿಮೆ ಎಂಥದ್ದು ಎಂಬುದನ್ನು ಅರ್ಚಕರೇ ತಿಳಿಸುತ್ತಾರೆ. ಕೇಳಿ. 1972ರಲ್ಲಿ ಶಂಕುಸ್ಥಾಪನೆಯಾಗಿ 1978ರಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತದೆ. ಆವತ್ತಿನಿಂದ ಇವತ್ತುವರೆಗೂ ಸಹ ಪ್ರತಿ ವರ್ಷವೂ
ಪೂಜಾ ಕಾರ್ಯಕ್ರಮಗಳು ನೆರವೇರಿಸ್ತಾ ಬರ್ತಾ ಇದೆ. ಯುಗಾದಿ ಹಬ್ಬದ ದಿನ ತುಂಬ ವಿಜೃಂಭಣೆಯಾಗಿ ಜ್ಯೋತಿ ಮಹೋತ್ಸವವನ್ನು ಕಾರ್ಯನಿರ್ವಹಣೆ ಆಗ್ತದೆ. ಆಷಾಢ ಮಾಸ ಅಮಾವಾಸ್ಯೆ ದಿನ ಅಮ್ಮನವರ ಜಯಂತಿ ಬರುತ್ತದೆ. ಆವತ್ತಿನ ದಿನಾನೂ ಅಷ್ಟೇ ತುಂಬ ವಿಜೃಂಭಣೆಯಾಗಿ ಪೂಜೆಗಳನ್ನು ನೆರವೇರುತ್ತೆ. ಹಾಗೆ ನವರಾತ್ರಿಗಳಲ್ಲಿ 9 ದಿನಾನೂ ಸಹ ಅಮ್ಮನವರು ನಾನಾ ವಿಧವಾದ ಅಲಂಕಾರಗಳಲ್ಲಿ ಅಮ್ಮನವರ ದರ್ಶನ ಎಲ್ಲರಿಗೂ ಕೊಟ್ಟು ವಿಜೃಂಭಣೆಯಾಗಿ ಪೂಜೆಗಳನ್ನು ನೆರವೇರುತ್ತೆ. ಹಾಗೆ ವಾರ್ಷಿಕೋತ್ಸವ ಅಂತ ನಡೆಯುತ್ತೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ ವಿವಾಹಕ್ಕೋಸ್ಕರ ಯಾರು ವಿವಾಹ ಆಗಿಲ್ಲ ಅಂತ ಬಂದವರಿಗೆ ವಿವಾಹ ಆಗುತ್ತೆ. ಹಾಗೆ ಉದ್ಯೋಗ ಇಲ್ಲ ಅಂತಂದವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೆ ನಾನಾ ಕಷ್ಟವನ್ನು ಅನುಭವಿಸೋವರೆಗೂ ಸಹ ಆ ಕಷ್ಟಗಳ ನಿವಾರಣೆಯಾಗಿ ಸುಖ ಆನಂದ ಎಲ್ಲನೂ ನೆಮ್ಮದಿನೂ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚೌಡೇಶ್ವರಿ ತಾಯಿ ಸನ್ನಿಧಿಯನ್ನು, ಇಲ್ಲಿಯ ಅಪಾರ ಶಕ್ತಿಯನ್ನು ನೀವು ಸಹ ಇಲ್ಲಿಗೆ ಭೇಟಿ ನೀಡಿ ದೇವಿಯ ಅನುಗ್ರಹವನ್ನು ಪಡೆಯಿರಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೇವಸ್ಥಾನದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ. ಇದೇ ರೀತಿ ನಿಮ್ಮ ಊರು ಗ್ರಾಮಗಳಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.